ಟಿಇಟಿ ಪರೀಕ್ಷೆ ಸ್ಥಗಿತಕ್ಕೆ ಹೆಚ್ಚುತ್ತಿರುವ ಒತ್ತಾಯ. ಕರ್ನಾಟಕದಲ್ಲಿ ಕಳೆದ ದಶಕದಿಂದ ನಡೆಯುತ್ತಿರುವ ಟೀಚರ್ಸ್ ಎಲಿಜಿಬಿಲಿಟಿ ಟೆಸ್ಟ್ ಪರೀಕ್ಷೆ ಇಂದು ಲಕ್ಷಾಂತರ ಅಭ್ಯರ್ಥಿಗಳಿಗೆ ಕನಸಿನಂತಾಗಿದೆ. ಅರ್ಹತೆ ಪಡೆದರೂ ಉದ್ಯೋಗ ಸಿಗದ ಸ್ಥಿತಿ ಸಾವಿರಾರು ಯುವಕರನ್ನು ನಿರಾಸೆಯತ್ತ ತಳ್ಳಿದೆ. 4.47 ಲಕ್ಷ ಅರ್ಹರು, ಕೆಲಸ ಸಿಕ್ಕಿದ್ದು ಕೇವಲ 28,000 ಮಂದಿಗೆ. ಶಾಲಾ ಶಿಕ್ಷಣ ಮತ್ತು ಸಾಕ್ಷರತಾ ಇಲಾಖೆಯ ಅಂಕಿಅಂಶಗಳ ಪ್ರಕಾರ ಒಟ್ಟು ಟಿಇಟಿ ಅರ್ಹರು 4.47 4,47,000. ಉದ್ಯೋಗ ಪಡೆದವರು ಕೇವಲ 28,277 ಮಂದಿ. ಅಂದರೆ ಉದ್ಯೋಗದ ಪ್ರಮಾಣ ಶೇಕಡಾ 7% ಇಲ್ಲ. ಈ ಬಾರಿ ಅಂತರದಿಂದಾಗಿ ಹಲವಾರು ಟಿಇಟಿ ಪಾಸಾದ ಅಭ್ಯರ್ಥಿಗಳು ಮತ್ತು ಸರ್ಕಾರಿ ಶಾಲಾ ಶಿಕ್ಷಕರು ಸರ್ಕಾರ ನೇಮಕಾತಿ ಮಾಡಲು ಆಗುವುದಿಲ್ಲ, ಅಂದರೆ ಕೆಲ ವರ್ಷಗಳ ಕಾಲ ಟಿಇಟಿ ಪರೀಕ್ಷೆಯನ್ನು ಸ್ಥಗಿತಗೊಳಿಸಬೇಕು ಎಂದು ಒತ್ತಾಯಿಸಿದ್ದಾರೆ. ಪೇಪರ್ 1 ಮತ್ತು ಪೇಪರ್ 2 ಫಲಿತಾಂಶದ ವಾಸ್ತವ 2014ರಿಂದ 15ರಿಂದ 2025ರವರೆಗೆ 1,38,856 ಮಂದಿ 1ರಿಂದ 5ನೇ ತರಗತಿ, ಪೇಪರ್ 2 3,08,395 ಮಂದಿ 6ರಿಂದ 8ನೇ ತರಗತಿ. ಎಲ್ಲ ಅಭ್ಯರ್ಥಿಗಳು ಸರ್ಕಾರದ ನೇಮಕಾತಿಗಾಗಿ ವರ್ಷಗಟ್ಟಲೆ ಕಾಯುತ್ತಿದ್ದಾರೆ. ಸರ್ಕಾರ ವಾರ್ಷಿಕವಾಗಿ 10,000 ಶಿಕ್ಷಕರ ನೇಮಕಾತಿ ಮಾಡಲಾಗುತ್ತದೆ ಎಂದು ಭರವಸೆ ನೀಡಿತ್ತು. ಆದರೆ ವಾಸ್ತವದಲ್ಲಿ ಶಾಶ್ವತ ನೇಮಕಾತಿಗೆ ಬದಲು 51,000 ಅತಿಥಿ ಶಿಕ್ಷಕರ ನೇಮಕಾತಿಗೆ ಸರ್ಕಾರ ಹೆಚ್ಚು ಒತ್ತು ನೀಡುತ್ತಿದೆ ಎಂಬ ಆರೋಪ ಕೇಳಿಬರುತ್ತದೆ. ಇತ್ತೀಚಿನ ಬೆಳಗಾವಿ ಚಳಿಗಾಲದಲ್ಲಿ ಅಧಿವೇಶನದಲ್ಲೂ ಈ ವಿಚಾರ ಎತ್ತಲಾಗಿತ್ತು. ಶಿಕ್ಷಣ ಸಚಿವರಾದ ಮಧು ಬಂಗಾರಪ್ಪ ಅವರು ಶೀಘ್ರವೇ ನೇಮಕಾತಿ ಮಾಡುತ್ತೇವೆ ಎಂದು ಭರವಸೆಯನ್ನು ಕೂಡ ನೀಡಿದ್ದಾರೆ. ಟಿಇಟಿ ಅರ್ಹರ ಬೇಡಿಕೆ ಏನು? ಖಾಲಿ ಇರುವ ಎಲ್ಲ ಶಿಕ್ಷಕ ಹುದ್ದೆಗಳಿಗೆ ತ್ವರಿತ ಭರ್ತಿ. ವರ್ಷಗಟ್ಟಲೆ ಕಾಯುತ್ತಿರುವ ಟಿಇಟಿ ಪಾಸಾದವರಿಗೆ ನ್ಯಾಯ ನೇಮಕಾತಿ ಸಾಧ್ಯವಿಲ್ಲದಿದ್ದರೆ ಟಿಇಟಿ ಪರೀಕ್ಷೆ ತಾತ್ಕಾಲಿಕವಾಗಿ ಸ್ಥಗಿತ ಮಾಡುವ ನಿರ್ಧಾರ. ಗುಣಮಟ್ಟದ ಶಿಕ್ಷಣಕ್ಕಾಗಿ ಟಿಇಟಿ ಪರೀಕ್ಷೆಯನ್ನು ಕಡ್ಡಾಯಗೊಳಿಸಿದ ಸರ್ಕಾರ ಅದೇ ಅರ್ಹತೆ ಪಡೆದ ಲಕ್ಷಾಂತರ ಯುವಕರಿಗೆ ಉದ್ಯೋಗ ನೀಡಲು ವಿಫಲವಾಗಿದೆ. ಹಾಗಾಗಿ ಆದಷ್ಟು ಬೇಗ ಶಿಕ್ಷಕರ ನೇಮಕಾತಿಯಾಗಲಿ. ಮಾಹಿತಿ ಇಷ್ಟದಲ್ಲಿ ಪ್ಲೀಸ್ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್. ಆದಷ್ಟು ಈ ವಿಡಿಯೋನ ಶೇರ್ ಮಾಡಿ ವೀಕ್ಷಕರೇ. ನಮ್ಮ ಯೂಟ್ಯೂಬ್ ಚಾನಲನ್ನು ಕೂಡ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಥ್ಯಾಂಕ್ ಯು.